ನಿಮಗೆ ಗೊತ್ತಾ, ನಾವೊಂದು ಆಪಲ್ನ ಒಂದು ಬಾಕ್ಸ್ ನಲ್ಲಿ ಇಟ್ರೆ ಅದು ಲಕ್ಷಾನು ವರ್ಷಗಟ್ಲೆ ಆದ್ರೂ ಅದು ಹಾಗೆ ಇರುತ್ತಂತೆ. ಅದು ಹೇಗೆ ಅಂತೀರಾ? ಒಂದು ಬಾಕ್ಸ್ ನಲ್ಲಿ ಒಂದು ಆಪಲ್ ನ ಇಟ್ಟು ಅದ್ರೊಳಗಡೆ ಗಾಳಿ ಕೂಡ ಹೋಗ್ಲಾರ್ದೆ ಫುಲ್ ಕಂಪ್ಲೀಟ್ ಆಗಿ ಸೀಸ್ ಮಾಡಿ ಕ್ಲೋಸ್ ಮಾಡಿದ್ರೆ ಇನ್ನು ಅದು ದಿನ ಕಳ್ದಂಗೆಲ್ಲ ಆ ಆಪಲ್ ಕೊಳ್ತೋಗಿ ಡಿಕಂಪೋಸ್ ಆಗಿ ಫುಲ್ ಕಂಪ್ಲೀಟ್ ಆಗಿ ಡ್ರೈ ಆದ್ಮೇಲೆ ಅದರಿಂದ ಬರೋ ಮ್ಯಾಟರ್ ಎನರ್ಜಿ ಆ ಬಾಕ್ಸ್ ನಿಂದ ಹೊರಗಡೆ ಹೋಗಕ್ಕೆ ಆಗಲ್ಲ. ಇನ್ನು ಅದನ್ನ ಕೆಲವು ಸಾವಿರಾರು ವರ್ಷಗಳಾದ್ರೂ ಅದನ್ನ ಹಾಗೆ ಬಿಟ್ರೆ ಬಾಕ್ಸ್ ನಲ್ಲಿರೋ ಆ ಆಪಲ್ ನ ಮ್ಯಾಟರ್ ಎನರ್ಜಿ ಮಾಲಿಕ್ಯೂಲ್ಸ್ ರೂಪದಲ್ಲಿ ಸ್ಟ್ರಕ್ ಆಗಿರುತ್ತೆ. ಸೊ ಅದರಿಂದ ಇದು ಮತ್ತೆ ತಿರುಗಿ ಮೊದ್ಲಿರೋ ಆಪಲ್ ತರನೇ ಫಾರ್ಮ್ ಆಗುತ್ತಂತೆ. ಮತ್ತೆ ಸೇಮ್ ಅದೇ ರೀತಿ ಡಿಕಂಪೋಸ್ ಆಗಿ ಮಾಲಿಕ್ಯೂಲ್ಸ್ ಆಗಿ ಮತ್ತೆ ಸೇಮ್ ಮೊದ್ಲಿರೋ ಆಪಲ್ ತರನೇ ಬದಲಾಗಿ ಇದೇ ತರ ಸೈಕಲ್ ರಿಪೀಟ್ ಆಗುತ್ತಾ ಇರುತ್ತಂತೆ. ಇದಕ್ಕೆ ಕಾರಣ ಏನಂದ್ರೆ ಆ ಬಾಕ್ಸ್ ಇಂದ ಆ ಆಪಲ್ ನ ಮಾಲಿಕ್ಯೂಲ್ಸ್ ಎನರ್ಜಿ ಹೊರಗಡೆ ಹೋಗಕ್ಕೆ ಆಗಲ್ಲ. ಸೊ ಅದರಿಂದ ಅದು ಮತ್ತೆ ಮತ್ತೆ ಸೈಕಲ್ ರಿಪೀಟ್ ಆಗ್ತಾ ಅದೇ ಶೇಪ್ಗೆ ಬರುತ್ತೆ ಅಂತ ಈ ಆಪಲ್ ಇಂದ ಬಾಕ್ಸ್ ಥಿಯರಿ ಹೇಳುತ್ತೆ. ಏನಿದು ನಿಜವಾಗ್ಲೂ ನಡೀತಾ ಅಂದ್ರೆ ಯಾವನಿಗೆ ಗೊತ್ತು? ಇದು ಜಸ್ಟ್ ಥಿಯರಿ ಮಾತ್ರ. ಆದ್ರೂ ನಾವು ಇದು ನಿಜನಾ ಸುಳ್ಳ ಅಂತ ತಿಳ್ಕೊಳ್ಳೋದಕ್ಕೆ ಮೊದಲು ನಾವು ಲಕ್ಷಾನು ವರ್ಷಗಟ್ಟಲೆ ಬದುಕಿರ್ಬೇಕಲ್ಲ.